ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ನಂಜನಗೂಡು ಪಟ್ಟಣದ ಹಂಡುವಿನಹಳ್ಳಿ ಬಡಾವಣೆಯ ಮುಡಾ ಲೇಔಟ್ನಲ್ಲಿ ಇದ್ದ ಕಚೇರಿಗೆ ಬೀಗ ಜಡಿದಿರುವ ಪಾಲುದಾರರು ರಾತ್ರೋರಾತ್ರಿ ಪರಾರಿ ಆಗಿದ್ದಾರೆ. ಪಿಗ್ಮಿ ರೂಪದಲ್ಲಿ ಪ್ರತಿದಿನ ಸದಸ್ಯರು ಉಳಿತಾಯ ಮಾಡ್ತಾ ಇದ್ರು ಎನ್ನಲಾಗಿದೆ. ಸಿಂಧುವಳ್ಳಿ ಗ್ರಾಮದ ಹರೀಶ್ ರಾವ್, ನಾಗಚಂದ್ರ, ರಾಜೇ ಅರಸ್, ಚಂದ್ರರಾವ್, ಹುಣಸೂರು ತಾಲೂಕಿನ ಸೋಮಹಳ್ಳಿ ಗ್ರಾಮದ ವಿನೋದ್ ರಾವ್, ಪಿರಿಯಾಪಟ್ಟಣ ತಾಲೂಕಿನ ತಾತನಹಳ್ಳಿ ಗ್ರಾಮದ ಮಹೇಶ್, ಹೊಳೆನರಸೀಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಕಿರಣ್ ರಾವ್ ಎಂಬಾತರ ಮಾಲೀಕತ್ವದಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಪ್ರಧಾನ ಕಚೇರಿ ಕೂಡ ಕಾರ್ಯನಿರ್ವಹಿಸುತ್ತಿತ್ತು ಎಂಬುದನ್ನು ಮೋಸ ಹೋದವರು ಮಾಹಿತಿ ನೀಡಿದ್ದಾರೆ. ಅದರಂತೆ ನಂಜನಗೂಡು, ಅರಸೀಕೆರೆ, ಬೇಲೂರು, ಅರಕಲಗೂಡು, ಆಲೂರು, ಕೆಆರ್ ನಗರ, ಮೈಸೂರು, ತಿಪಟೂರು, ಕೊಳ್ಳೇಗಾಲ, ಹಾಸನ, ಹೊಳೆನರಸೀಪುರಗಳಲ್ಲಿ ಶಾಖೆಗಳನ್ನು ತೆರೆದು ಕೋಟ್ಯಾಂತರ ರೂಪಾಯಿ ಹಣ ಮೋಸ ಮಾಡಿದ್ದಾರೆ. ತಾಲೂಕಿನ ಗ್ರಾಮಗಳ 50ಕ್ಕೂ ಹೆಚ್ಚು ಮಂದಿ ನಂಜನಗೂಡು ಪಟ್ಟಣ ಠಾಣೆಗೆ ಆಗಮಿಸಿ ನವ ಸಮೃದ್ಧಿ ಬೆನಿಫಿಟ್ ಫಂಡ್ ನಿಧಿ ಲಿಮಿಟೆಡ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಠಾಣೆಯ ಪೊಲೀಸರು ಪಿಗ್ಮಿ ವಸೂಲು ಮಾಡ್ತಾ ಇದ್ದ 3 ನೌಕರರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮ್ಮ ಹೆಸರು ಬಂದು ಸರ್ ಮಲೇಶ್ ಅಂತ, ಆಲಳ್ಳಿ ಗುಂಡ್ಲುಪೇಟೆ ತಾಲೂಕಿಂದ ನಾನು ಮಾತಾಡ್ತಾ ಇರೋದು. ಈ ಥರ ನವ ಸಮೃದ್ಧಿ ಬೆನಿಫಿಟ್ ಫಂಡ್ ನಿಧಿ ಲಿಮಿಟೆಡ್ ಅಂದ್ಬಿಟ್ಟು ಒಂದು 4 ವರ್ಷದಿಂದ ಇದನ್ನು ಶುರು ಮಾಡಿ ನಮಗೆಲ್ಲ ಪಿಗ್ಮಿ ರೀತಿಯಲ್ಲಿ ನಾವು ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಸಣ್ಣ ಪುಟ್ಟ ಉಳಿತಾಯಗಳನ್ನ ಕಟ್ಕೊತಿದ್ವಿ. 2ನೇ ತಾರೀಕು ಹೋದ ತಿಂಗಳು 2ನೇ ತಾರೀಕು ಈ ತಿಂಗಳು ಅಲ್ಲಿ ಮಾಲೀಕರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ನಮಗೆ ಕಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಕೇಳಲು ಹೋದಾಗ ಆಫೀಸ್ ಎಲ್ಲ ಎಲ್ಲ ಮುಚ್ಚಿ ಬೆಂಗಳೂರು ಈ ಕಡೆ ಕಡೆ ಹೋಗಿದ್ದಾರೆ. ಆಲ್ಮೋಸ್ಟ್ ಒಬ್ಬರು ಸಿಂಧುವಳ್ಳಿಲಿ 3 ಜನ ಇದ್ದಾರೆ. ಇವರು 5 ಜನ ಪಾರ್ಟ್ನರ್ಸ್ಗಳಿವರು. ಒಬ್ಬರು ನಂಜುಂಡರಾಜರಸ್ ಅಂದ್ಬಿಟ್ಟು, ಒಬ್ಬರು ಚಂದ್ರರಾವ್ ಹಾಗೂ ವಿನೋದ್ ರಾವ್ ನಲ್ಗೆ ಪಿರಿಯಾಪಟ್ಟಣ, ಚಂದ್ರರಾವ್ ಹುಣಸೂರು, ಹೊಳೆನರಸೀಪುರದ ಮಹೇಶ್ ಅಂತ, ಹಾಗೂ ದೊಡ್ಡಹಳ್ಳಿ ಗ್ರಾಮದ ಕಿರಣ್ ಅಂತ ಇವರು ಹಾಗೂ ಪ್ರಶಾಂತ್ ಪಿ ಅಂತ ಸಿಂಧುವಳ್ಳಿ. ಇವರು 6 ಜನ ಈ ಬೆನಿಫಿಟ್ಗಳಿಗೆ ಒಂದು ಮಾಲೀಕರಾಗಿದ್ದರು. ಈ ಥರ ಜನಗಳನ್ನೆಲ್ಲ ವಂಚನೆ ಮಾಡಿ ಇವಾಗ ಅವರು ಎಲ್ಲೂ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ನಾವು ಈಗ ಪಟ್ಟಣ ಟೌನ್ ಪೊಲೀಸ್ ಸ್ಟೇಷನ್ ಹತ್ರ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ. ಸೋಮಣ್ಣ, ಬದವಾಳ, ನಂಜನಗೂಡು ತಾಲೂಕು, ಬದವಾಳ ಸರ್ಕಲ್,